ನಮಸ್ಕಾರ. ಬಿಗ್ ಬಾಸ್ ಮನೆಯ ಈ ವಾರದ ವೋಟಿಂಗ್ ಪೋಲ್ನಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳು ಕಂಡು ಬರ್ತಾ ಇದ್ದಾವೆ. ವೋಟಿಂಗ್ ಪೋಲ್ ಅಕ್ಷರಶಃ ತಲೆ ಕೆಳಗಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿಯ ತನಕ ರೇಸಿಂಗ್ನಲ್ಲೇ ಇಲ್ಲದಂಥ ಸ್ಪರ್ಧಿ ಇವಾಗ ಸಡನ್ನಾಗಿ ಟಾಪ್ 3ಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಸ್ಪರ್ಧಿ ಯಾರು, ಹಾಗೆ ಯಾವ ಸ್ಪರ್ಧಿಗಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಬಿದ್ದಿದೆ, ಲೀಸ್ಟಲ್ಲಿರುವಂಥ ಸ್ಪರ್ಧಿಗಳು ಕೂಡ ಟಾಪ್ 5ಗೆ ಬಂದಿದ್ದಾರೆ. ಹಾಗಿದ್ದರೆ ಟಾಪ್ 1 ಪ್ಲೇಸಲ್ಲಿ ಯಾರಿದ್ದಾರೆ, ಲೀಸ್ಟ್ ಪ್ಲೇಸಲ್ಲಿದ್ದು ಡೇಂಜರ್ ಝೋನ್ನಲ್ಲಿ ಯಾರಿದ್ದಾರೆ, ಬನ್ನಿ ನೋಡ್ತಾ ಹೋಗೋಣ. ನೆನಪಿರಲಿ, ಇದು ಕಲರ್ಸ್ ವಾಹಿನಿಯ ಅಫಿಷಿಯಲ್ ಮಾಹಿತಿ ಅಲ್ಲ, ಹೊರಗಡೆ ಇರುವಂಥ ಸೋಷಿಯಲ್ ಮೀಡಿಯಾಗಳ ಒಂದು ಎಕ್ಸಿಟ್ ಪೋಲ್ಗಳ ಆಧಾರದ ಮೇಲೆ ಬಂದಿರುವಂಥ ಮಾಹಿತಿ ಅಷ್ಟೇ. ಈ ಒಂದು ಮಾಹಿತಿಯ ಪ್ರಕಾರ ನಂಬರ್ 1 ಪ್ಲೇಸ್ನಲ್ಲಿ ಇಬ್ಬರು ಸ್ಪರ್ಧಿಗಳಿಗೆ ಹೈ ಕಾಂಪಿಟೇಷನ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಈ ವಾರ ಆ ಇಬ್ಬರು ಸ್ಪರ್ಧಿಗಳು ಬೇರೆ ಯಾರು ಅಲ್ಲ, ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ನಟ. ಹೊರಗಡೆ ಆಗುತ್ತಿರುವಂಥ ಸೋಷಿಯಲ್ ಮೀಡಿಯಾಗಳ ಎಕ್ಸಿಟ್ ಪೋಲ್ಗಳಲ್ಲಿ ಒಮ್ಮೆ ರಕ್ಷಿತಾ ಶೆಟ್ಟಿ ಮೇಲ್ಗಡೆ ಹೋದರೆ ಇನ್ನೊಮ್ಮೆ ಗಿಲ್ಲಿ ನಟ ಮೇಲ್ಗಡೆ ಹೋಗ್ತಾರೆ. ಕೆಲವೊಂದು ಪೋಲ್ನಲ್ಲಿ ರಕ್ಷಿತಾ ಶೆಟ್ಟಿ ಲೀಡ್ ಮಾಡ್ತಾ ಇದ್ದರೆ ಟಾಪ್ 2ನಲ್ಲಿ ಗಿಲ್ಲಿ ಬರ್ತಾರೆ. ಇನ್ನೊಂದು ಪೋಲ್ಗಳಲ್ಲಿ ಗಿಲ್ಲಿ ಟಾಪ್ 1ನಲ್ಲಿದ್ದರೆ ರಕ್ಷಿತಾ ಶೆಟ್ಟಿ ಟಾಪ್ 2ಅಲ್ಲಿ ಬರ್ತಾರೆ. ಇವರಿಬ್ಬರ ಮಧ್ಯೆ ಹೈ ಕಾಂಪಿಟೇಷನ್ ಶುರುವಾಗಿದೆ ಈ ವಾರ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಫಸ್ಟ್ ಡೇ ಅಂತೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗ್ತಾ ಇದೆ. ನಾನು ಈ ಎಲ್ಲ ಒಂದು ಓವರಾಲ್ ಎಕ್ಸಿಟ್ ಪೋಲ್ಗಳನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ ಒಂದು ಪರ್ಫೆಕ್ಟ್ ಆಗಿರುವಂಥ ಫೈನಲ್ ಔಟ್ಪುಟ್ ಸಿಕ್ಕಿದೆ. ಆ ಒಂದು ಔಟ್ಪುಟ್ನ ಪ್ರಕಾರ ಯಾರು ನಂಬರ್ 1 ಬರ್ತಾರೆ, ಯಾರು ನಂಬರ್ 2 ಬರ್ತಾರೆ, ಹಾಗೆ ನಂಬರ್ 3, 4, 5, 6, 7, 8, 9, 10 ತನಕ ಯಾರು ಬರ್ತಾರೆ ಬನ್ನಿ ನೋಡ್ತಾ ಹೋಗೋಣ. ನನ್ನ ಒಂದು ಫೈನಲ್ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ ನಂಬರ್ 1 ಪ್ಲೇಸ್ನ ಕ್ಯಾರಿ ಮಾಡ್ತಾ ಇರುವಂಥ ಸ್ಪರ್ಧಿ ಬಂದು ಅದು ಗಿಲ್ಲಿ ನಟ ಆಗಿರ್ತಾರೆ. ಗಿಲ್ಲಿ ಅವರಿಗೆ 25% ವೋಟ್ ಬಿದ್ದಿದೆ. ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆ ತನಕ ಆಗಿರುವಂಥ ವೋಟಿಂಗ್ ಇದು. ಸರಿಸುಮಾರು 15ರಿಂದ 20 ಲಕ್ಷ ವೋಟಿಂಗ್ ಬಿದ್ದಿದೆ. ಈ 20 ಲಕ್ಷ ವೋಟಿಂಗಲ್ಲಿ ಗಿಲ್ಲಿಗೆ 25% ವೋಟ್ ಬಿದ್ದಿದೆ. ಅಂದರೆ 3,75,000 ವೋಟಿಂಗ್ನ ಗಿಲ್ಲಿ ಪಡ್ಕೊಂಡು ಲೀಡಿಂಗ್ನ ತಗೊಂಡಿದ್ದಾನೆ. ಎನಿ ಟೈಮ್ ಗಿಲ್ಲಿ ಟಾಪ್ 1 ಪ್ಲೇಸ್ನ ಲೀಡ್ ಮಾಡ್ತಾ ಇದ್ದಾನೆ. ಅವನು ಯಾವ ವಾರ ನಾಮಿನೇಟ್ ಆಗ್ತಾನೋ ಆ ವಾರ 100% ಗಿಲ್ಲಿ ಟಾಪ್ 1ನಲ್ಲಿ ಇರ್ತಾನೆ. ವೋಟಿಂಗ್ ಪೋಲ್ ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಹಾಗಾಗಿ ಈ ವಾರ ಕೂಡ ಗಿಲ್ಲಿ ನಂಬರ್ 1 ಪ್ಲೇಸ್ನ ತಗೊಂಡು ಮುನ್ನುಗ್ತಾ ಇದ್ದಾನೆ ಅಂತಾನೆ ಹೇಳ್ಬೋದು. ಇನ್ನು ನಂಬರ್ 2ನಲ್ಲಿ ಬರ್ತಾರೆ ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶೆಟ್ಟಿ ಅವರಿಗೆ 23% ವೋಟ್ ಬಿದ್ದಿದೆ. ನೆನಪಿರಲಿ, ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ ಅಂತಹ ಡಿಫ್ರೆನ್ಸಸ್ ಈ ವಾರ ಕಾಣಿಸ್ತಾ ಇಲ್ಲ. ಇದನ್ನೇ ನಾನು ಹೇಳ್ತಾ ಇರುವಂಥದ್ದು, ಫಿನಾಲೆ ಹತ್ರ ಬರ್ತಾ ಇದೆ. ಇವಾಗ ವೋಟಿಂಗ್ ಸೀರಿಯಸ್ ಆಗಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ಹೇಳಿ. ಹಾಗಾಗಿನೇ ವೋಟಿಂಗ್ ಪೋಲ್ನಲ್ಲಿ ಡಿಫ್ರೆನ್ಸಸ್ಗಳು ಬರಲಿಕ್ಕೆ ಈ ವಾರದಿಂದ ಶುರುವಾಗಿದೆ. ಇನ್ನು ರಕ್ಷಿತಾಗೆ ಸರಿಸುಮಾರು 3,40,000ದಿಂದ 3,45,000 ತನಕ ವೋಟಿಂಗ್ ಬಿದ್ದಿದೆ. ರಕ್ಷಿತಾ ಶೆಟ್ಟಿ ಟಾಪ್ 2 ಪ್ಲೇಸ್ನ ಕ್ಯಾರಿ ಮಾಡ್ಕೊಂಡು ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಟಾಪ್ 3ಗೆ ಎಸ್ಪೆಷಲಿ ಇಲ್ಲಿಂದ ಕಾಂಪಿಟೇಷನ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಭಾರಿ ವ್ಯತ್ಯಾಸಗಳು ಕಂಡು ಬಂದಿದೆ ಟಾಪ್ 3, ಟಾಪ್ 4, ಟಾಪ್ 5ನಲ್ಲಿ. ಇಲ್ಲಿಯ ತನಕ ರೇಸ್ ನಲ್ಲೇ ಇಲ್ಲದಂತ ಸ್ಪರ್ಧಿಗಳು ಈ ವಾರ ಎಂಟ್ರಿ ಕೊಟ್ಟಿದ್ದಾರೆ. ಆ 3ನೇ ಪ್ಲೇಸ್ ನಲ್ಲಿರುವಂತಹ ಸ್ಪರ್ಧಿ ಬೇರೆ ಯಾರು ಅಲ್ಲ, ಉತ್ತರ ಕರ್ನಾಟಕದ ದೇಸಿ ಪ್ರತಿಭೆ ಮಾಳು ಅವರು ಟಾಪ್ 3ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ವಾರ ಬೆಳಿಗ್ಗೆಯ ವೋಟಿಂಗ್ ನ ಲೆಕ್ಕಾಚಾರದ ಪ್ರಕಾರವಾಗಿ ಮಾಳು ಅವರಿಗೆ 3ನೇ ಪ್ಲೇಸ್ ಫಿಕ್ಸ್ ಆಗಿದೆ. ಸರಿ ಸುಮಾರು 18% ವೋಟ್ನ ಮಾಳು ಪಡ್ಕೊಂಡಿದ್ದಾರೆ 30 ಲಕ್ಷ ವೋಟಿಂಗ್ ಅಲ್ಲಿ. ಅಂದ್ರೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಸಿಗುವಂತ ರಿಸಲ್ಟ್ 2,70,000 ಹತ್ತಿರ ಸಿಗುತ್ತೆ. ಇನ್ನು 4ನೇ ಪ್ಲೇಸ್ ನಲ್ಲೂ ಕೂಡ ಅಷ್ಟೇ ಅಚ್ಚರಿಯ ಬೆಳವಣಿಗೆ ಆಗಿದೆ. 4ನೇ ಪ್ಲೇಸ್ಗೆ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧಿ ಧನುಷ್ ಗೌಡ. ಇಷ್ಟು ವಾರಗಳ ವೋಟಿಂಗ್ ಅಲ್ಲಿ ಧನುಷ್ ಗೌಡ ಯಾವಾಗ್ಲೂ ಕೂಡ ಹಿಂದೆ ಬೀಳ್ತಾ ಇದ್ರು. ಆದ್ರೆ ಈ ವಾರ ಅವರು ಹಿಂದೆ ಬಿದ್ದಿಲ್ಲ, ಟಾಪ್ 4ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಾನು ಅದನ್ನೇ ಪದೇ ಹೇಳ್ತಾ ಇರುವಂತದ್ದು, ಫಿನಾಲೆ ಹತ್ರ ಬಂದಾಗ ಅವರ ನಿಜವಾದ ಅಭಿಮಾನಿಗಳು ವೋಟಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ವೋಟಿಂಗ್ ನಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸಸ್ ಗಳು ಕಂಡು ಬಂದೇ ಬರುತ್ತೆ. ಹಾಗಾಗಿನೇ ಧನುಷ್ ಗೌಡ ಟಾಪ್ 4ಗೆ ಎಂಟ್ರಿ ಕೊಟ್ಟಿದ್ದಾರೆ. ಧನುಷ್ ಗೌಡ ಅವರಿಗೆ ಸರಿಸುಮಾರು 15% ವೋಟ್ ಬಿದ್ದಿದೆ ನಿನ್ನೆಯಿಂದ ಇವತ್ತಿನ ಬೆಳಿಗ್ಗೆ ತನಕ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ 2,25,000 ವೋಟಿಂಗ್ ನ ಧನುಷ್ ಗೌಡ ಪಡ್ಕೊಂಡು ಟಾಪ್ 4 ಪ್ಲೇಸ್ ನ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಟಾಪ್ 5 ನಲ್ಲಿ ಸ್ಪಂದನ ಸೋಮಣ್ಣ ಅವರು ಬರ್ತಾರೆ. ಅವರಿಗೆ ಸರಿಸುಮಾರು ಓವರ್ ಆಲ್ ಕ್ಯಾಲ್ಕುಲೇಷನ್ ಪ್ರಕಾರವಾಗಿ 10% ವೋಟ್ ಬಿದ್ದಿದೆ. 1,50,000 ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು 6ನೇ ಪ್ಲೇಸ್ ಅಲ್ಲಿ ಬರುವಂತಹ ಸ್ಪರ್ಧಿ ಅಶ್ವಿನಿ ಗೌಡ ಅವರು. ಆಕ್ಚುಲಿ ಅಶ್ವಿನಿ ಗೌಡ ಅವರು ಮೇಲ್ ಬರಬೇಕಿತ್ತು, ಆದ್ರೂ ಕೂಡ ಅವರಿಗೆ ಅಷ್ಟಾಗಿ ಅಭಿಮಾನಿಗಳು ಇಲ್ಲ ಹೊರಗಡೆ. ಹಾಗಾಗಿನೇ ರ್ಯಾಂಡಮ್ ಆಗಿ ಬಿಗ್ ಬಾಸ್ ನ ನೋಡುವಂತಹ ವೀಕ್ಷಕರು ಮಾತ್ರ ವೋಟ್ ಮಾಡ್ತಾರೆ. ಹಾಗಾಗಿನೇ ಇವರು 8% ವೋಟ್ ನ ಪಡ್ಕೊಂಡು 1,20,000 ವೋಟ್ಗಳನ್ನ ಹತ್ತತ್ರ ಪಡ್ಕೊಂಡು ಮುನ್ನುಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು 7ನೇ ಪ್ಲೇಸ್ ನಲ್ಲಿ ರಘು ಬರ್ತಾರೆ. ಸರಿಸುಮಾರು 7.5% ವೋಟ್ ನ ಪಡ್ಕೊಂಡಿದ್ದಾರೆ. ಇವರು ಕೂಡ ಸರಿಸುಮಾರು 1 ಲಕ್ಷ ಹತ್ತಿರ ವೋಟ್ಗಳನ್ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಇನ್ನು ಲೀಸ್ಟ್ ಡೇಂಜರ್ ಝೋನ್ ನಲ್ಲಿ ಕಾಣಿಸಿಕೊಳ್ಳುತ್ತಿರುವಂತಹ ಇಬ್ಬರು ಸ್ಪರ್ಧಿಗಳು ಬೇರೆ ಯಾರು ಅಲ್ಲ, ಅದು ಲವ್ ಬರ್ಡ್ಸ್ ಅಂತಾನೆ ಫೇಮಸ್ ಆಗಿರುವಂತಹ ಸೂರಜ್ ಮತ್ತೆ ರಾಶಿಕಾ. ಈ ವಾರ ಬೈ ಚಾನ್ಸ್ ಏನಾದ್ರೂ ಡಬಲ್ ಎಲಿಮಿನೇಷನ್ ಆದ್ರೆ
ಇದೇ ಜೋಡಿ ಹೋಗುವಂಥದ್ದು. ಸಿಂಗಲ್ ಎಲಿಮಿನೇಷನ್ ಆದರೆ ಒಬ್ಬ ಮಾತ್ರ ಹೋಗ್ತಾರೆ. ಇವರಿಬ್ಬರಲ್ಲಿ ಅಂಥ ಡಿಫ್ರೆನ್ಸಸ್ ಏನು ಕೂಡ ಕಂಡು ಬರ್ತಾ ಇಲ್ಲ ವೋಟಿಂಗಲ್ಲಿ. ಹಾಗಿದ್ರೆ ಎಷ್ಟು ಪರ್ಸೆಂಟೇಜ್ ವೋಟ್ ಬಿದ್ದಿದೆ ಅಂತ ನೋಡ್ತಾ ಹೋಗೋದಾದರೆ, ಸೂರಜ್ ಅವ್ರಿಗೆ 5% ವೋಟ್ ಆಗಿದೆ. ಅಂದರೆ 75,000 ಹತ್ತಿರ ವೋಟ್ಗಳನ್ನ ಪಡ್ಕೊಂಡಿದ್ದಾರೆ. ರಾಶಿಕಾ ಅವರಿಗೆ 4% ವೋಟ್, 50ರಿಂದ 60,000 ವೋಟ್ಗಳನ್ನ ರಾಶಿಕಾ ಪಡ್ಕೊಂಡಿದ್ದಾರೆ. ಸದ್ಯ ಈ ಒಂದು ಕ್ಷಣಕ್ಕೆ ಇದು ಜಾಸ್ತಿ ವೋಟ್ ಅಂತಾನೆ ಅನ್ನಿಸ್ಬೋದು. ಬಟ್ ಶುಕ್ರವಾರ ಆಗುವಷ್ಟರಲ್ಲಿ ಇದು ಏನೇನು ಕೂಡ ಆಗಿರ್ಲಿಕ್ಕಿಲ್ಲ. ಇದು 0.51% ತನಕ ಬಂದು ನಿಲ್ಲುತ್ತೆ ಈ ಒಂದು ವೋಟಿಂಗ್. ಯಾಕೆಂದರೆ ಟಾಪ್ 2 ಟಾಪ್ 3ಯಲ್ಲಿ ಹೆವಿ ವೋಟ್ ಆಗುತ್ತೆ. ಕೋಟಿಯನ್ನು ಮೀರಿ ವೋಟಿಂಗ್ ಮುನ್ನುಗ್ಗುತ್ತೆ. ಆಬ್ವಿಯಸ್ಲಿ ಕೆಳಗಡೆ ಇರುವಂಥ ಸ್ಪರ್ಧಿಗಳ ಒಂದು ಪರ್ಸೆಂಟೇಜ್ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ. ನೆನಪಿರಲಿ, ಇದು ಯಾವುದು ಕೂಡ ಕಲರ್ಸ್ ವಾಹಿನಿಯಿಂದ ಬಂದಿರುವಂತಹ ಅಫಿಷಿಯಲ್ ಮಾಹಿತಿ ಅಲ್ಲ. ಹೊರಗಡೆ ಎಕ್ಸಿಟ್ ಪೋಲ್ಗಳಲ್ಲಿ, ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ, ಬೇರೆ ಬೇರೆ ಮೀಡಿಯಾಗಳಲ್ಲಿ ಆಗುವಂಥ ಒಂದು ವೋಟಿಂಗ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ಸಿಗುವಂಥ ಒಂದು ಫೈನಲ್ ಔಟ್ಪುಟ್ ಇದು. ಇನ್ನು ಒಳಗಡೆ ಯಾವ ಲೆವೆಲ್ನಲ್ಲಿ ವೋಟಿಂಗ್ ಆಗ್ಬೋದು ಅಂದರೆ, ಗಿಲ್ಲಿಗೆ 3.5 ಲಕ್ಷ ವೋಟ್ ಹೊರಗಡೆ ಅಂದರೆ ಅದು 35 ಲಕ್ಷ 40 ಲಕ್ಷ ಕೂಡ ಆಗಿರ್ಬೋದು. ರಕ್ಷಿತಾಗೆ 20 ಲಕ್ಷ 25 ಲಕ್ಷ ಕೂಡ ಆಗಿರ್ಬೋದು. ಹೀಗೆ ಮಿಕ್ಕಿರುವಂಥ ಸ್ಪರ್ಧಿಗಳಿಗೆ ಬಿಗ್ ಬಾಸ್ನ ಒಳಗಡೆ ಅಫಿಷಿಯಲಿ ಲಕ್ಷದಲ್ಲಿ ವೋಟಿಂಗ್ ಬಿದ್ದಿರಬಹುದು. ಯಾಕೆ ಅಂದರೆ 99 ವೋಟ್ನ ಒಬ್ಬ ವೀಕ್ಷಕ ಹಾಕ್ಬೋದು. ಹಾಗಾಗಿನೇ ಒಳಗಡೆ ಜಾಸ್ತಿ ಪ್ರಮಾಣದಲ್ಲಿ ವೋಟಿಂಗ್ ಬಿದ್ದಿರುತ್ತೆ. ಬಟ್ ಹೊರಗಡೆ ಅಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗಲಿಕ್ಕೆ ಬರೋದಿಲ್ಲ ಅಲ್ವಾ. ಹಾಗಾಗಿನೇ ಒಂದು ರ್ಯಾಂಡಮ್ ಕ್ಯಾಲ್ಕುಲೇಷನ್ ಅಷ್ಟೇ ಇದು. ಇದಿಷ್ಟು ಈ ವಾರದ ಫಸ್ಟ್ ಡೇಗೆ ಸಂಬಂಧಪಟ್ಟಂಥ ಒಂದು ವೋಟಿಂಗ್ನ ಅನಾಲಿಟಿಕ್ಸ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.